ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮಾತು. ನಾನು ಗೀರ್ವಾಣಿ. ನಾವೆಲ್ಲ ಹೇಗೆಂದರೆ ಸತ್ತ ಮೇಲಷ್ಟೇ ಯಾರನ್ನೋ ಫೋಟೋ ಫ್ರೇಮ್ ಒಳಗೆ ಕೂರಿಸೋರಲ್ಲ. ಹುಟ್ಟಿದಾಗಿಂದ ಅವರು ಸಾಯೋವರೆಗೂ ಆಗಾಗ ಅವರಿಗೆ ಫ್ರೇಮ್ ಹಾಕುವವರು. ಎಸ್, ನೀನು ಹೀಗೆ, ಅವಳು ಹಾಗೆ, ಅವನು ಹೀಗೆ, ಅವಳು ಜೋರು, ಇವನು ಮತ್ಲಬಿ, ಅವ್ರ ಕಂಜೂಸು, ಇವ್ರ ಧಾರಾಳಿ ಎನ್ನುತ್ತಾ ಕೈಲಿ ಫ್ರೇಮ್ ಹಿಡದೆ ಓಡಾಡೋ ಜನರು ನಾವೆಲ್ಲ. ಇದನ್ನು ಫಿಟ್ ಇನ್ ಅಂತ ಹೇಳ್ಬೋದು. ಎಷ್ಟೋ ಸಲ ಬೆಳೆಯೋ ವಯಸ್ಸಲ್ಲಿ ಏನಾಗುತ್ತಂದರೆ ನಾವು ನಂಬೋದಕ್ಕಿಂತ ಬೇರೆಯವರು ನಮ್ಮ ಬಗ್ಗೆ ಹೇಳಿದ್ದನ್ನೇ ನಂಬಿಡ್ತೀವಿ. ಯಾಕಂದರೆ ಆ ವಯಸ್ಸಲ್ಲಿ ನಮ್ಮ ಬಗ್ಗೆ ನಮಗೇನು ಗೊತ್ತಿರಲ್ಲ. ನೀನು ಜಗಳಗಂಟಿ, ನೀನು ಸೋಮಾರಿ, ನೀನು ಪೆದ್ದಿ, ಈ ಥರದ ಮಾತನ್ನು ನಂಬಿಬಿಡ್ತೀವಿ. ಅವರು ಹೇಳಿದ್ದು ಹೌದಿರ್ಬೋದು, ನಾನು ದಡ್ಡನೇ ಇರ್ಬೋದು ಅಂದ್ಕೋತೀವಿ. ದೊಡ್ಡವರಾದ ಮೇಲೂ ಇದರ ಎಫೆಕ್ಟ್ ಮಾತ್ರ ಹಾಗೆ ಉಳಿದು ಬಿಡುತ್ತೆ. ಉದಾಹರಣೆಗೆ, ಯಾವುದೋ ಕಾರಣಕ್ಕೆ ಕೆಲಸ ಬಿಟ್ಟಿರ್ತೀವಿ. 6 ತಿಂಗಳ ಅವಧಿಯಲ್ಲೇ 2 ಕೆಲಸ ಬಿಟ್ಟಿರ್ತೀವಿ ಅಂದ್ಕೊಳ್ಳಿ. ಕಾರಣ ಏನೇ ಇರ್ಬೋದು, ಖಾಸಗಿ ಕಾರಣ, ಉದ್ಯೋಗ ಸ್ಥಳದ ಕಾರಣ ಯಾವುದೇ ಇರ್ಬೋದು. ಅವನಲ್ವಾ ಯಾವುದನ್ನು ಪೂರ್ತಿ ಮಾಡೋನಲ್ಲ, ಎಲ್ಲ ಅರ್ಧಕ್ಕೆ ಬಿಡ್ತಾನೆ ಅಂತ ಫ್ರೇಮ್ ಹಾಕಲಾಗತ್ತೆ. ಮುಂದಿನ ದಿನಗಳಲ್ಲಿ ಅದೇ ಬಿಹೇವಿಯರ್ ನಮ್ಮಿಂದ ನಮಗೆ ಗೊತ್ತಿಲ್ಲದೇನೆ ರಿಪೀಟ್ ಆಗೋಕ್ಕೆ ಶುರುವಾಗುತ್ತೆ. ಯಾಕೆಂದರೆ ನಾವು ಅವರ ಮಾತನ್ನು ಸಬ್ಕಾನ್ಷಿಯಸ್ಲಿ ಅಷ್ಟು ನಂಬಿರ್ತೀವಿ. ನಾವು ಮತ್ತೆ ಕೆಲಸ ಬಿಡ್ತೀವಿ. ಹೀಗೆ ಬೇರೆಯವರು ಫಿಟ್ ಇನ್ ಮಾಡಿದ್ದನ್ನು ನಾವು ಸಂಪೂರ್ಣ ನಂಬಿ ಅದರಂತೆ ಆಗೋಕ್ಕೆ ಹೊರಟುಬಿಡ್ತೀವಿ. ನಮ್ಮ ಸಮಾಜ ಇದನ್ನು ಆಗಾಗ ಮಾಡ್ತಾನೇ ಇರುತ್ತೆ. ಬಾಲ್ಯದಲ್ಲಿ ಮನೆಯ ಹಿರಿಯರಿಂದ ಶುರುವಾದ ಫಿಟ್ ಇನ್, ಶಾಲೆಯಲ್ಲಿ ಟೀಚರ್, ಕಾಲೇಜ್ನಲ್ಲಿ ಸ್ನೇಹಿತರು, ವರ್ಕ್ ಪ್ಲೇಸಲ್ಲಿ ಕಲೀಗ್, ಸಂಸಾರದಲ್ಲಿ ಗಂಡ ಹೆಂಡತಿ, ಹೀಗೆ ನಡೀತಾನೇ ಇರುತ್ತೆ. ಒಬ್ಬರಿಂದ ನಾವು ಒಂದಲ್ಲ ಒಂದು ಥರದಿಂದ ಈ ಥರ ನೆಗೆಟಿವ್ ಆಗಿ ಇನ್ಫ್ಲುಯೆನ್ಸ್ ಆಗ್ತಾನೆ ಇರ್ತೀವಿ. ಇದರಿಂದ ನಮ್ಮ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ, ಸೆಲ್ಫ್ ರೆಸ್ಪೆಕ್ಟ್ ಹೊರಟೋಗುತ್ತೆ, ನಾಚಿಕೆ ಸ್ವಭಾವ ಬೆಳೆಯುತ್ತೆ, ಎಲ್ಲಿ ಹೋದರೂ ಸಂಕೋಚ. ಒಟ್ಟಾರೆ ಬೋಲ್ಡ್ ಆದ ವ್ಯಕ್ತಿತ್ವ ನಮ್ಮದಾಗಲ್ಲ. ಜನ ನಮ್ಮ ಬಗ್ಗೆ ಜಡ್ಜ್ಮೆಂಟಲ್ ಆದರೆ ಎನ್ನೋ ಭಯ ಪರ್ಮನೆಂಟ್ ಆಗಿ ಉಳಿದೋಗುತ್ತೆ. ಎಷ್ಟೊಂದು ಸಲ ಉಳಿದವರ ಮಾತುಗಳು ನಮ್ಮ ಕಾಡುತ್ತೆ, ಅಥವಾ ನಾವು ಕೂಡ ಅದನ್ನು ನಂಬ್ತೀವಿ, ನಮಗೆ ನಮ್ಮ ನಿಜವಾದ ಸ್ಥಿತಿಯ ಅರಿವಿದ್ರೂ ಕೂಡ. ಏನು ಗೊತ್ತಾ, ಜನರು ಕೈಲಿ ಫ್ರೇಮ್ ಹಿಡದೆ ಓಡಾಡೋರು ನಾವು ಹೊರತಲ್ಲ. ಆದರೆ ನಮ್ಮ ಸ್ಟ್ರಗಲ್ ಸಮಯದಲ್ಲಿ ಕೊನೆ ಪಕ್ಷ ಇಂಥವ್ರನ್ನ ಸುತಾರಾಮ್ ಮಸ್ತಿಷ್ಕದ ಒಳಗೆ ಸೇರಿಸ್ಕೋಬೇಡಿ. ನನ್ನ ಬಗ್ಗೆ ನನಗೆ ಗೊತ್ತಿದ್ದಷ್ಟು ನಿನಗೆ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ, ಹೋಗಿಲ್ಲ ಎನ್ನುವ ಆ್ಯಟಿಟ್ಯೂಡ್ ತಂದ್ಕೋಬೇಕು. ಎಷ್ಟೋ ಜನರಿಗೆ ಇದು ಸಾಧ್ಯ ಆಗಲ್ಲ. ಕಾರಣ ಅವರಿಗೆ ಸೆಲ್ಫ್ ವರ್ತ್ ಬಗ್ಗೆ ಗೊತ್ತಿರಲ್ಲ, ಅವ್ರ ಬಗ್ಗೆ ಅವರಿಗೆ ಗೊತ್ತಿರಲ್ಲ. ಅವರಿವರ ಬಗ್ಗೆ ಮಾತಾಡೋ ನಮಗೆ ನಮ್ಮ ಬಗ್ಗೆನೇ ಗೊತ್ತಿಲ್ಲ ಎನ್ನೋದು ಎಂಥ ದುರಾದೃಷ್ಟ ನೋಡಿ. ನಮಗೆ ನಮ್ಮ ಬಗ್ಗೆ ಅವರಿವರು ಹೇಳಿದ್ದು ಸತ್ಯ ಅನಿಸುತ್ತೆ, ಆದರೆ ನಮಗೆ ನಾವು ಹೇಳ್ಕೊಳ್ಳೋದು ಸುಳ್ಳು ಅನಿಸುತ್ತೆ. ಸ್ನೇಹಿತರೆ, ಒಂದು ಗೊತ್ತಿರಲಿ, ಈ ಪ್ರಪಂಚದಲ್ಲಿ ನಮ್ಮ ಬಗ್ಗೆ ಯೋಚಿಸೋಕ್ಕೆ ನಾವೊಬ್ಬರೇ ಇರೋದು. ಹಾಗೂ ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿದಷ್ಟು ಇನ್ನೊಬ್ಬರು ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ಹೀಗಾಗಿ ಸ್ಟ್ಯಾಂಡ್ ಫಾರ್ ಯೋರ್ ಸೆಲ್ಫ್. ನಿಮ್ಮ ಸುತ್ತ ಇರೋರ ಬಗ್ಗೆ ಸಹನೆ ಇರಲಿ, ಆದರೆ ಅವರಿಂದ ಇನ್ಫ್ಲುಯೆನ್ಸ್ ಆಗಬೇಡಿ. ಇನ್ನೊಬ್ಬರು ಹಾಕಿದ ಫ್ರೇಮ್ನ ಅವ್ರ ಬಳಿನೇ ಕಿತ್ತು ಬಿಸಾಕಿ ಲೈಫಲ್ಲಿ ಮುಂದೆ ಹೋಗ್ತಾ ಇರಬೇಕು. ನೆನಪಿರಲಿ, ಮುಂದೆಲ್ಲೋ ಇನ್ಯಾರೋ ಫ್ರೇಮ್ ಹಿಡಿದು ಕಾಯ್ತಿರ್ತಾರೆ, ಗೊತ್ತಿರಲಿ ಮತ್ತೆ.